ಮುಖ್ಯಪ್ರಾಣಿ ಯಾವುದಾದ್ರೂ ಸಾಕೊಳ್ಬೋದಲ್ವಾ, ಯಾಕೆ ಬ್ರೀಡ್ ನಾಯಿನೇ ತಗೋಬೇಕು ಅಂತ ನಮ್ಗೆ ಅನಿಸ್ಲಿಲ್ಲ. ಇದನ್ನೇ ಸಾಕು, ಇದನ್ನೇ ಚೆನ್ನಾಗಿ ಸಾಕೊಳ್ಳೋಣ ಅಂತ ಇಟ್ಕೊಂಡಿದ್ದೀವಿ. ಫ್ರೆಂಡ್ಸ್, ಏನು ವಿಷಯ, ಏನು ಹೇಳಬೇಕು ಏನು ಅಂತ ನಿಮಗೆಲ್ಲ ತುಂಬ ದಿನದ ಹಿಂದೆನೇ ಹೇಳಬೇಕಾಗಿತ್ತು. ಬಟ್ ಹೇಳೋಕ್ಕಾಗಿಲ್ಲ. ಯಾಕೆ ಅಂದರೆ ನನ್ನ ಹಸ್ಬೆಂಡ್ನ ಕೇಳ್ತಾ CCTVಗೆ ಮೇಯ್ನ್ ಬೇಕಾಗಿರೋದು ಕರೆಂಟು. ಆದರೆ ಕರೆಂಟ್ ಸಿಗಲ್ಲ ಅಂತ ಈಗ ಒಂದು ಹೊಸ ಟೆಕ್ನಾಲಜಿಯಿಂದ ಆಲ್ಮೋಸ್ಟ್ ಆಲ್ ವರ್ಷದಿಂದ ಮೇಲೆ ನಡೀತಾ ಇದೆ. ಅದು ಸೋಲಾರ್ CCTV ಅಂತ. ನೋಡಿ, ಇದು ಸೋಲಾರ್ ಪ್ಯಾನಲ್ ಹಾಕಿದ್ದೀನಿ. ಕಮ್ಮಿ ಆಗಿಬಿಟ್ಟಿದೆ, ಇವಾಗ ಬೇಸಿಗೆ ಅಂತೆ, ಅದಕ್ಕೆ ಕಮ್ಮಿ ಆಗ್ತಾ ಇದೆ. 11ರಲ್ಲಿ 9 ಬಾವಿ ಫೇಲ್ ಆಗಿದೆ. ಸುಮಾರು ದುಡ್ಡನ್ನ ಇದರಲ್ಲೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ, ಯಾಕೋ ಗೊತ್ತಿಲ್ಲ. ನೋಡಿ, ರೊಟೇಟ್ ಆಗತ್ತೆ, ಫುಲ್ಲು ರೌಂಡ್ ತಿರ್ಗತ್ತೆ. ಚೆನ್ನಾಗಿದೆ ಇದು. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಫ್ರೆಂಡ್ಸ್, ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ನಿಮ್ಗೆಲ್ಲರಿಗೂ ಏನೋ ಒಂದು ಹೇಳಬೇಕು. ತುಂಬ ದಿನದ ಹಿಂದೆನೇ ಹೇಳೋಣ ಅಂತ ಅನ್ಕೊಂಡಿದ್ದೆ, ಸೊ ಹೇಳೋದಕ್ಕಾಗಿಲ್ಲ. ಇವತ್ತು ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ನಮ್ಮ ಜೊತೆ ನೋಡಿ, ಇಲ್ಲಿ ಚೋಟುನು ಬರ್ತಾ ಇದ್ದಾನೆ. ಏಯ್ ಚೋಟು, ಇಲ್ಲಿ ನೋಡು, ಇಲ್ಲಿ ನೋಡು ಚೋಟು, ಇಲ್ಲಿ ನೋಡು, ಇಲ್ಲಿ ನೋಡು. ಹಾಂ, ಸೊ ಲಾಸ್ಟ್ ಟೈಮು ಚೋಟು ತೋರಿಸಿದಾಗ ಎಷ್ಟೊಂದು ಜನ ಅಂತಿದ್ರಿ, ಯಾಕೆ ಬೀದಿ ನಾಯಿನ ಸಾಕೊಂಡಿದ್ದೀರಾ, ಬ್ರೀಡ್ ನಾಯಿ ಸಾಕೋದಲ್ವಾ ಅಂತ. ಆ್ಯಕ್ಚುಲಿ ನಮಗೆ ಇದು ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸಕ್ಕೆ ಹೋದಾಗ ಸಿಕ್ಕಿದ್ದು. ನನ್ನ ಮಗ ಎತ್ಕೊಂಡು ಬಂದಿದ್ದ ಸಣ್ಣ ಮರಿ, ಚಿಕ್ಕದು ಪುಟಾಣಿ ಮರಿ ಇದು. ಅದನ್ನು ತೊಗೊಂಡ್ಬಂದು ನಾವು ನೋಡಿಕೊಂಡು, ನೋಡಿ ಇವಾಗ ಎಷ್ಟು ದೊಡ್ಡನಾಗಿದ್ದಾನೆ ಅಂತ. ನೋಡೋ ಚೋಟು, ಇಲ್ಲಿ ಥ್ಯಾಂಕ್ಸ್ ಕೊಡು ಚೋಟು. ಸೊ ಬ್ರೀಡ್ ನಾಯಿ ಆದರೆ ಮಾತ್ರ ಪ್ರಾಣಿನ, ಜೀವ ಇರೋದು ಯಾವುದಾದ್ರೂ ಮೂಕ್ ಪ್ರಾಣಿ ಯಾವುದಾದ್ರೂ ಸಾಕೊಳ್ಬೋದಲ್ವಾ, ಯಾಕೆ ಬ್ರೀಡ್ ನಾಯಿನೇ ತಗೋಬೇಕು ಅಂತ ನಮ್ಗೆ ಅನಿಸ್ಲಿಲ್ಲ. ಇದನ್ನೇ ಸಾಕು, ಇದನ್ನೇ ಚೆನ್ನಾಗಿ ಸಾಕೊಳ್ಳೋಣ ಅಂತ ಇಟ್ಕೊಂಡಿದ್ದೀವಿ. ಕೆಲವರೆಲ್ಲರೂ ಯಾಕೆ ಬ್ರೀಡ್ ನಾಯಿ ಸಾಕಿಲ್ಲ, ಬೀದಿ ನಾಯಿ ಸಾಕಿದ್ದೀರಾ ಅಂತ ಹೇಳ್ತಾ ಇದ್ರಿ. ಬೀದಿ ನಾಯಿ ಆದ್ರೇನಂತೆ, ತಿನ್ನೋದಕ್ಕೆ ಮಾತ್ರ ಎಲ್ಲ ನಾಟಿ ಕೋಳಿ ಬೇಕು, ನಾಟಿ ಕೊತ್ತಂಬರಿ ಸೊಪ್ಪು ಬೇಕು, ಆಮೇಲೆ ಆರ್ಗ್ಯಾನಿಕ್ ವೆಜಿಟೇಬಲ್ ಬೇಕು ಅಂತ ಆಸೆ ಪಡ್ತಾರೆ. ಸಾಕೊಳ್ಳೋದಕ್ಕೆ ಬೀದಿ ನಾಯಿ ಬೇಡವಾ, ಇದು ನಾಟಿ ನಾಯಿ. ಓಕೆ, ಹೌದು, ನಾಟಿ ನಾಯಿ ಸಾಕಿದ್ರೆ ಏನಾಗುತ್ತೆ. ಸೊ ಅಂಥವ್ರಿಗೆ ನಾಟಿ ನಾಯಿನ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ಬಾರ್ದು ಅಂತ ಏನಾದ್ರು ಇದೆಯಾ ಫ್ರೆಂಡ್ಸ್? ಸೊ ಎಲ್ಲದೂ ಒಂದೇನೆ, ಜೀವ ಮೂಕ ಪ್ರಾಣಿ ಅಲ್ವಾ. ಇದು ನಮಗೆ ಸಣ್ಣ ಪುಟ್ಟ ಮರಿ, ನಿಮಗೆ ಗೊತ್ತಿರ್ಬೋದು, ನಾನು ಒಂದು ಇದ್ರದ್ದು ಲಾಗ್ ಮಾಡಿದ್ದೆ. ಯಾವುದು ಮನೆ ಊರಿಗೆ ಹೋಗಿದ್ವಲ್ಲ, ಆಯುಧ ಪೂಜೆದು, ಕರೆಕ್ಟ್. ಸೊ ಆಯುಧ ಪೂಜೆ ಲಾಗಲ್ಲಿ ಅವಾಗ ತೋರಿಸಿದ್ದೆ ಹರ್ಷ, ಚೋಟು ಅಂತ ಸಣ್ಣ ಮರಿ ಇತ್ತು. ಒಂದು 5 months ಆಯಿತು ಅನ್ಸುತ್ತೆ. ಅವಾಗ ಎಷ್ಟು ಕ್ಯೂಟ್ ಇತ್ತು ಸಣ್ಣ ಮರಿ. ಇವಾಗ ನೋಡಿ ಎಷ್ಟು ದೊಡ್ಡನಾಗಿದ್ದಾನೆ ಅಂತ. ನಮಗೆ ಬಗ್ಸೋದಕ್ಕೆ ಆಗಲ್ಲ, ಆದರೆ ಹೇಳಿದ್ದೆಲ್ಲ ಕೇಳ್ತಾರೆ. ಕುತ್ಕೊ ಅಂದರೆ ಕೂತ್ಕೊಳ್ಳೋ ಅಂದರೆ ನೋಡಿ ಇರ್ತಾನೆ. ಮರಲ್ಲ. ಬ್ರೀಡ್ ನಾಯಿಗಿಂತ ಸ್ಟ್ರೀಟ್ ಡಾಗ್ಸೇ ಜಾಸ್ತಿ ಸ್ಟ್ರಾಂಗು, ಆಮೇಲೆ ಬೊಗಳುವಾಗೆಲ್ಲ ಸ್ಟ್ರಾಂಗ್ ಆಗಿ ಬೊಗಳುತ್ತೆ, ಆಮೇಲೆ ನೋಡ್ಕೊಳ್ಳುತ್ತೆ. ಯಾರು ಬಂದರೆ ಎಷ್ಟು ಸೆಕ್ಯೂರ್ ಮಾಡ್ತಾನೆ, ಗಾರ್ಡ್ ಮಾಡ್ತಾನೆ. ಯಾರು ಕೊರಿಯರ್ ಅವರು ಬೇರೆಯವ್ರು ಗೊತ್ತಿಲ್ಲದೆ ಇರೋರು ಬಂದರೆ ಎಷ್ಟು ಚೆನ್ನಾಗಿ ಇದು ಮಾಡುತ್ತೆ ಗೊತ್ತಾ, ಬಗ್ಳುತ್ತಾ ಇರುತ್ತೆ. ನಾವು ಬಂದು ಬಾಗ್ಲು ತೆಗೆದು ಸುಮ್ಮನೆ ಇರೋ ಚೋಟು ಅಂತ ಹೇಳೋ ತನಕನೂ ಬಗ್ಳುತ್ತಾನೆ ಇರ್ತಾನೆ. ಸ್ಟ್ರೀಟ್ ಡಾಗ್ಸ್ ಏನ್ ಬೇಕಾದ್ರೆ ಹಾಕಿದ್ರು ತಿನ್ನುತ್ತೆ. ಆಮೇಲೆ ಬ್ರೀಡ್ ಡಾಗ್ಸ್ ಬರೀ ಪೆಡಿಗ್ರಿ ಹಾಕ್ಬೇಕು. ನೋಡಿ ನನ್ನ ಮಗನಿಗೆ ಎಷ್ಟು ಬುದ್ಧಿ ಇದೆ ಅಂತ. ಇದು ಸ್ಟ್ರೀಟ್ ಡಾಗ್ ಆದರೆ ನಾವೇನು ತಿಂತೀವಿ ಅದನ್ನು ಕೂಡ ತಿನ್ನುತ್ತೆ. ಆರಾಮಾಗಿ ಅನ್ನ ಸಾರು ಮತ್ತೆ ಹಾಲಿದ್ರೆ ಮೊಸರು ಏನಾರ ತಿನ್ನುತ್ತೆ. ಇದು ಬ್ರೀಡ್ ಡಾಗ್ ತಗೊಂಡ್ರೆ ಬರೀ ಪೆಡಿಗೆ ಹಾಕ್ಬೇಕು. ಅದನ್ನ ನಮ್ಮ ವರ್ಷದ ಥರನೇ ಸ್ವಲ್ಪ ಚೆನ್ನಾಗಿ ಸಾಕ್ಬೇಕು. ಅದಕ್ಕೆ ಒಂದಷ್ಟು ದುಡ್ಡಿಟ್ಟಿರಬೇಕು. ಫ್ರೆಂಡ್ಸ್, ಏನು ವಿಷಯ, ಏನು ಹೇಳಬೇಕು ಏನು ಅಂತ ನಿಮಗೆಲ್ಲ ತುಂಬ ದಿನದ ಹಿಂದೆನೇ ಹೇಳಬೇಕಾಗಿತ್ತು. ಬಟ್ ಹೇಳೋಕ್ಕಾಗಿಲ್ಲ. ಯಾಕೆ ಅಂದರೆ ನನ್ನ ಹಸ್ಬೆಂಡ್ನ ಕೇಳ್ತಾನೆ ಇದ್ದೆ. ಸೊ ಈ ವಿಷಯನ ಹೇಳೋಣ, ನಮ್ಮದು ಜಾಗದ ಬಗ್ಗೆ ತೋರಿಸೋಣ ಜಾಗನ ಅಂತ ಎಲ್ಲ ಹೇಳ್ತಾ ಇದ್ದೆ. ಅವ್ರಿಗೆ ಯಾಕೋ ಗೊತ್ತಿಲ್ಲ, ಇಷ್ಟು ದಿನ ಏನೂ ಓಕೆ ಅಂದಿರಲಿಲ್ಲ. ಸೊ ಅವರ ಪರ್ಮಿಷನ್ ಇಲ್ಲದೆ ನಾನೇನು ಕೇಳೋದು ಅಂತ ಸುಮ್ಮನಿದ್ದೆ. ಇವತ್ತು
ಓಕೆ ಹೇಳು ತೋರಿಸು ಅಂದರು. ಸೊ ಎಲ್ಲದೂ ತೋರಿಸ್ತೀನಿ. ನಾನು ಒಂದು ಸಣ್ಣ ವಸ್ತು ತೊಗೊಂಡ್ರು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಇದನ್ನು ಹೇಳ್ದೆ ಇರೋಕ್ಕೆ ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ, ಹಾಗಾಗಿ ತೋರಿಸ್ತೀನಿ. ಇದು ನಮ್ಮ ಜಾಗ. ಸೊ ನಾವು ಈ ತೋಟ, ಆ್ಯಕ್ಚುಲಿ ಇದು ತೊಗೊಂಡಿದ್ದು ತೋಟ ಅಲ್ಲ, ಖಾಲಿ ಜಮೀನು. ಸೊ ಬರೀ ಫುಲ್ಲು ಯಾವ ಥರ ಅಂದರೆ ಬರೀ ಖಾಲಿ ಜಮೀನು ತೊಗೊಂಡಿದ್ದು, ಫುಲ್ಲು ಗಿಡ ಗೆಣ್ಣು ಆಮೇಲೆ ಬದಗಳು ಏನೇನು ಇರಲಿಲ್ಲ. ಇದನ್ನು ತಗೊಂಡು ಇದಕ್ಕೆ ತೆಂಗಿನ ಗಿಡ ನೆಟ್ಟು ಸೊ ಈ ಲೆವೆಲಿಗೆ ತೋರಿಸ್ತೀನಿ ನಿಮಗೆ. ಈ ಲೆವೆಲಿಗೆ ಮಾಡಿದ್ದಾರೆ. ಇದಕ್ಕೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟವ್ರೆ ಅಂತ ನನ್ನ ಹಸ್ಬೆಂಡು ತುಂಬ 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 ಕಷ್ಟಪಟ್ಟು ಇದನ್ನು ಮಾಡಿದ್ದಾರೆ. ಅವ್ರ ಕನಸು ಇದು ಮಾಡಬೇಕು ಅನ್ನೋದು. ಇವತ್ತು ಇದರೊಳಗಡೆ ಬಂದರೆ ನಿಜವಾಗ್ಲೂ ಖುಷಿ ಆಗತ್ತೆ. ಸೊ ಇದು ಜಾಗ. ಇದಕ್ಕೆ ಫಸ್ಟ್ ಆಫ್ ಆಲ್ ಇನ್ನೊಂದು ಸ್ಟೋರಿ ಅಂದರೆ, ನನಗೆ ಇಷ್ಟ ಇರಲಿಲ್ಲ ಈ ಜಮೀನು ತೊಗೊಳಕ್ವಾಗ. ನಾನು ಬೇಡ ಅಂತಲೇ ಇದ್ದೆ. ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇದ್ದಿದ್ದಲ್ವ, ನನಗೆ ಬೆಂಗಳೂರಲ್ಲೇ ಮನೆ ತೊಗೊಳ್ಬೇಕು, ಬೆಂಗಳೂರಲ್ಲೇ ನಾವು ಇರಬೇಕು. ಸೊ ನಾನು ತುಂಬ ಹಠ ಮಾಡಿ, ಜಗಳ ಮಾಡಿ, ಫೈಟಿಂಗ್ ಎಲ್ಲ ಮಾಡಿ ವಾರಾನ್ಗಟ್ಲೆ ಮುನಿಸ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಹತ್ರ. ಆಮೇಲೆ ಇಡೀ ಫ್ಯಾಮಿಲಿಯವ್ರ ಹತ್ರ ಎಲ್ಲ ಹೇಳಿಸ್ಬಿಟ್ಟಿದ್ದೀವಿ, ಬೇಡ ಜಮೀನು ತೊಗೊಳ್ಳೋದು ಬೇಡ, ನಾವು ಇದು ತೊಗೊಳ್ಳೋಣ, ಏನಾದರೂ ಮನೆ ತೊಗೊಳ್ಳೋಣ, ಸೈಟ್ ತೊಗೊಳ್ಳೋಣ ಬೆಂಗಳೂರಲ್ಲಿ ಅಂತ. ಆದರೆ ಅವ್ರಿಗೆ ಮಾತ್ರ ಅವ್ರ ಹಠನೇ ಬಿಡಲಿಲ್ಲ. ಅವರೇ ವಿನ್ ಆಗಿದ್ದು, ಅವರೇ ಗೆದ್ದಿದ್ದು ಅಂತ ಹೇಳ್ಬೋದು. ಇವಾಗ ನನಗೂ ಇಷ್ಟ ಆಗ್ತಾಯಿದೆ. ಸೊ ತುಂಬ ಜನ ಎಲ್ಲರೂ ಹೇಳ್ತಾ ಇರ್ತಾರೆ, ಇವತ್ತೆಲ್ಲ ಜಮೀನಿನ ವ್ಯಾಲ್ಯೂ ಜಾಸ್ತಿ ಆಗಿದೆ. ಸೊ ಇವಾಗ 1 ಎಕರೆ ಜಮೀನು ತಗೊಳಕ್ಕೂ ಸಿಕ್ಕಾಬಟ್ಟೆ ಕಷ್ಟ ಇದೆಯಂತೆ, ನಂಗೆ ಗೊತ್ತಿಲ್ಲ. ಇಷ್ಟು ಎಲ್ಲ ಮಾಡಿದಾರಲ್ವ, ಇವಾಗ ಇದ್ರೊಳಗಡೆ ಬಂದಾಗ ಒಂಥರ ಸಖತ್ ಖುಷಿ ಆಗುತ್ತೆ, ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ನಾವು ಇದೇ ಕಾರಣಕ್ಕೋಸ್ಕರ ಬೆಂಗಳೂರು ಬಿಟ್ಟು ನಾವು ನಮ್ಮೂರಿಗೆ ಬಂದಿದ್ದು. ಇವಾಗ ಇದನ್ನು ನೋಡ್ಕೊಂಡು ಹೋಗ್ತಿದ್ದೀವಿ. ತುಂಬ ಜನ ಕೆಲಸದವ್ರನ್ನೆಲ್ಲ ಇಟ್ಟಿದ್ವಿ. ಸೊ ಅವರು ನಮ್ಮ ಕೆಲಸದವ್ರು ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ವಿ. ಎಲ್ಲರೂ ಗೊತ್ತಲ್ಲ ನಿಮಗೇನೆ. ಸೊ ಎಲ್ಲರೂ ನಮಗೆ ಮೋಸ ಮಾಡಿ ಒಂದಷ್ಟು, ನಮ್ಮ ಹಸ್ಬೆಂಡು ಸ್ವಲ್ಪ ಪಾಪ ಪ್ರಾಣಿ ಇದ್ದಂಗೆ, ಅವ್ರು ಯಾವುದನ್ನು ಇದು ಮಾಡಲ್ಲ. ಅವರಿಗೇ ಮೋಸ ಮಾಡಿ ಎಷ್ಟೊಂದು ಜನ ದುಡ್ಡೆಲ್ಲ ಎತ್ಕೊಂಡು ಓಡೋದ್ರು. ರಾತ್ರಿ ಎಲ್ಲ ಖಾಲಿ ಮಾಡ್ಕೊಂಡು ಹೋದರು. ಸೊ ಈಗ ಅದಕ್ಕೇ ನಾವೇ ಪ್ರತಿ ವಾರಕ್ಕೊಮ್ಮೆ ಬರ್ತೀವಿ, ನೋಡ್ಕೊಳ್ತೀವಿ, ತೋರಿಸ್ತೀನಿ. ಇವಾಗ ಗಿಡದ ಹತ್ರನೇ ಈ ಥರ ಡ್ರಿಪ್ ಮಾಡಿಸ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಡ್ರಿಪ್ಪಲ್ಲಿ ನೀರು ಹೋಗುತ್ತೆ. ಅದು ಕೂಡ ಮೋಟ್ರು ಯಾವ ಥರ ಅಂದರೆ, ನೋಡಿ ಮಕ್ಕಳು ಅವ್ರ ಅಪ್ಪನ ಜೊತೆ ರೋಟಿ ತೊಗೊಂಡು ಹೋಗ್ತಾ ಇದ್ದಾರೆ ಎಳ್ನೀರು ಕುಡಿಯೋದಕ್ಕೆ ಅಂತ. ಪ್ರತಿ ವಾರ ಬಂದಾಗ್ಲೂ ಎಳ್ನೀರು ಕುಡಿತೀವಿ. ಸೊ ನನ್ನ ಹಸ್ಬೆಂಡು ನೋಡಿ ಇಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಹರ್ಷ ನಿನಗೆ ಕೀಳಕ್ಕೆ ಬರೋಲ್ಲ, ಇರು ಮನೆ. ಕೀಳ್ತಾ ಇದ್ದಾನೆ. ಇದು ನನ್ನ ಸುತ್ತ ಕಾಣಿಸ್ತಾ ಇದೆಯಲ್ವಾ, ಇದೇ ತೋಟ. ಆ್ಯಕ್ಚುಲಿ ಇನ್ನು ಮಧ್ಯದಲ್ಲೆಲ್ಲ ಏನೇನೋ ಬೇರೆ ಬೇರೆ ಮಲ್ಟಿ ಕ್ರಾಫ್ಟ್ ಇದನ್ನು ಮಾಡಬೇಕು ಅಂತ ಅವ್ರಿಗೆ ಇಷ್ಟ ಇದೆ, ಇನ್ನೂ ಮಾಡಿಲ್ಲ. ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಸೊ ಜನ ಬೇಕು, ಯಾರಾದರೂ ಸಪೋರ್ಟಿವ್ ಆಗಿ ನಿಲ್ಲೋ ಅಂತಾರೆ, ಯಾರಾದರೂ ಬೇಕು. ನನ್ನ ಹಸ್ಬೆಂಡಿಗೆ ಹಂಗೆ ಸಪೋರ್ಟಾಗಿ ಯಾರೂ ಮಾಡೋರಿಲ್ಲ. ನಾವೇ ಈಗ ವೀಕ್ಲಿ ಒಂದು ಸತಿ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತು ಗಿಡಗಳಿಗೆಲ್ಲ ಡ್ರಿಪ್ ಮಾಡಿಸಿದ್ದಾರೆ. ಮತ್ತು ಅದೇನೇ ಏನೋ ಇವಾಗ ಮೊಬೈಲಲ್ಲೇ ಆನ್ ಆ್ಯಂಡ್ ಆಫ್ ಥರ ಎಲ್ಲ ಮಾಡಿದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇದೆ. ಇದೊಂದಷ್ಟು ಜಾಗ. ಈಗ ನಮಗೆ ಒಂಚೂರು ಫಲ ಬಂದಿದೆ. ಇವಾಗ ತೆಂಗಿನಕಾಯಿ ಎಲ್ಲ ನಮಗೆ ಸಿಗ್ತಾ ಇದೆ. ನಿಜವಾಗ್ಲೂ ಸಖತ್ ಖುಷಿ ಆಗುತ್ತೆ ಬಂದಾಗ. ಆರಾಮಾಗಿ ಒಂದು ಸ್ವಲ್ಪ ಕೂತ್ಕೊಂಡು ನೆಮ್ಮದಿಯಾಗಿ ನಾವು ಹೋಗ್ಬೋದು ಅಂತ. ಈ ಸೆಂಟ್ರಲ್ಲೆಲ್ಲ ಏನೋ ಅಡಿಕೆ ಮತ್ತು ಬೇರೆ ಬೇರೆ ಗಿಡಗಳೆಲ್ಲ ನೆಡೆಸ್ಬೇಕು ಅಂತಿದ್ದಾರೆ. ಅದೆಲ್ಲ ನೆಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ತೋಟ. ಈ ಥರ ಪೈಪು ಡ್ರಿಪ್ ಮಾಡಿಸಿದ್ದಾರೆ. ಮರದ ಬುಡಕ್ಕೇ ನೀರು ಬೀಳೋ ಥರ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದವರಿಗೆ ಇದನ್ನು ತೋರಿಸ್ತಾ ಇದ್ದೀನಿ. ಹಂಗಾಗಿ ನಮಗೇನು ಇವಾಗ ಟೆನ್ಷನ್ ಇಲ್ಲ. ಎಲ್ಲ ಗಿಡಕ್ಕೂ ನೀರು ಕರೆಂಟ್ ಬಂದ ತಕ್ಷಣ ಅದೇ ಆನ್ ಆ್ಯಂಡ್ ಆಫು. ಸೊ ಮೊಬೈಲಲ್ಲೇ ಮೆಸೇಜ್ ಬರೋ ಥರ ಮಾಡ್ಕೊಂಡಿದ್ದಾರೆ. ಅದೇ ಮೆಸೇಜ್ ಬಂದ ತಕ್ಷಣ ಕರೆಂಟ್ ಬಂದಿದೆ ಅಂತ ಗೊತ್ತಾಗುತ್ತೆ. ಮತ್ತು ವೀಕ್ಲಿ ಒನ್ಸು ಸಾಟರ್ಡೆ ಸಂಡೇ, ಎವ್ರಿ ಸಾಟರ್ಡೆ ಸಂಡೇ ಒಂದು ವಿಸಿಟ್ ಮಾಡ್ತೀವಿ. ಮಾಡಿ ಎಲ್ಲರೂ ಒಂದಿನ ಪೂರ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಕೆಲವೊಮ್ಮೆ ಸಾಟರ್ಡೇಸ್ ಬರೋಕ್ಕಾಗಲ್ಲ, ಮಕ್ಳಿಗೆ ರಜೆ ಇರಲಿಲ್ಲ ಅಂದರೆ ಸಂಡೇ ಅಂತೂ ಗ್ಯಾರಂಟಿ ಬರ್ತೀವಿ. ಅಕಸ್ಮಾತ್ ಏನಾದರೂ ಆಚೆ ಹೋಗೋದಿದ್ರೆ ಬರಲ್ಲ. ಒನ್ ಟೈಮ್ ಆದ್ರೂ ಬಂದು ಹೋಗಿ ನೋಡ್ಕೊಂಡು ಹೋಗ್ತೀವಿ. ಇದು ನಮ್ಮ ಜಾಗ
ಇಷ್ಟು ಇದೆ. ಇದ್ರ ನಾನು ಮಧ್ಯೆ ಸೆಂಟ್ರಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ತುಂಬಾ ಕಷ್ಟಪಟ್ಟಿದ್ದಾರೆ. ತುಂಬಾ ಕಷ್ಟಪಟ್ಟಿದ್ದಾರೆ. 0ಇಂದ ಇವತ್ತು ಇಲ್ಲಿ ತನಕ ಮಾಡಿದ್ದಾರೆ. ನಿಜವಾಗ್ಲೂ ಇದು ತೊಗೊಂಡಾಗ ಎಷ್ಟೊಂದು ಜನ ಅಂತ ಇದ್ರು, ಇದರಲ್ಲಿ ಏನು ಮಾಡೋಕ್ಕೆ ತೊಗೊಂಡಿದ್ದಾನೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾನು ಅಂತ ಇದ್ದೆ, ಏನಕ್ಕೆ ತೊಗೊಂಡಿದ್ದೀರಾ, ಅದರಿಂದ ನಿಮ್ಗೆ ಏನು ಮಾಡೋಕ್ಕೆ ಬರುತ್ತೆ. ಆ್ಯಕ್ಚುಲಿ ನಮ್ಮ ಅತ್ತೆ ಮಾವ ಕೂಡ ಇಷ್ಟ ಇರಲಿಲ್ಲ. ಯಾವಾಗಲೂ ನಮ್ಮ ಮಾವ ಹೇಳೋರು, ಬೇಡ ಏನಕ್ಕೆ ತೊಗೋತೀಯಾ. ಆಮೇಲೆ ಜಮೀನು ಬಗ್ಗೆ ಅವ್ರಿಗೇನು ABCD ಏನೂ ಗೊತ್ತಿರಲಿಲ್ಲ. ಯಾಕೆಂದರೆ ನಮ್ಮ ಮಾವ KEBನಲ್ಲಿ ಕೆಲಸದಲ್ಲಿ ಇದ್ದಿದ್ದು, ಗೌರ್ಮೆಂಟ್ ಜಾಬು. ಅವ್ರು ಇವಾಗ್ಲೂ ಭದ್ರಾವತಿಯಲ್ಲಿ ಇರ್ತಾರೆ, ಇಲ್ಲೂ ಸ್ವಲ್ಪ ದಿನ ಬಂದಿರ್ತಾರೆ. ನಮ್ಮ ಮೈದನೂ KEBನಲ್ಲಿ ಕೆಲಸ ಇರೋದಲ್ವಾ, ಸೊ ಹಾಗಾಗಿ ಅವರು ಅಲ್ಲಿರೋದ್ರಿಂದ ಇವ್ರಿಗೆ ಜಮೀನು ಬಗ್ಗೆ ಏನಂದ್ರೆ ಏನು ಐಡಿಯಾ ಇಲ್ಲ. ಸೊ ಇವ್ರು ಯಾಕೆ ಮಾಡ್ತಿದ್ದಾರೆ, ಏನಕ್ಕೆ ಇಷ್ಟೊಂದು ಆಟ ಮಾಡ್ತಾರೆ ಅಂತ ಅವ್ರಿಗೂ ಬೇಜಾರಾಗಿ ಒಂದು ಸ್ವಲ್ಪ ದಿನ ನಮ್ಮ ಮಾವ ಕೂಡ ಮಾತು ಬಿಟ್ಟಿದ್ರು ನನ್ನ ಹಸ್ಬೆಂಡ್ ಜೊತೆ. ಬೇಡ, ಏನಕ್ಕೆ ತೊಗೊಂಡೋಗಿ ಇನ್ವೆಸ್ಟ್ ಮಾಡ್ತಿದ್ಯಾ, ಸೊ ಬೇರೆ ನೀನೇನಾದರೂ ಸೈಟ್ ತಗೋ, ಮನೆ ತಗೋ, ಬೆಂಗಳೂರಲ್ಲಿ ಇದ್ದೀವಲ್ವ ಅಲ್ಲೇ ತಗೋ ಅಂತ ತುಂಬ ಜನ ಹೇಳಿದ್ರು. ನಾನು ನನ್ನ ಫ್ರೆಂಡ್ ಸರ್ಕಲ್ ಎಷ್ಟು ಜನ ಇದ್ದಾರೆ ಅವ್ರ ಹತ್ರ ಎಲ್ಲ ಹೇಳಿಸ್ತಾ ಇದ್ದೆ. ಎಷ್ಟೊಂದು ಜನ ಹೇಳ್ತಾಯಿದ್ರು, ಬೇಡ ನೀವು ಸೈಟ್ ತೊಗೊಳ್ಳಿ, ಮನೆ ಇದೆ ಇಲ್ಲೊಂದು ತೊಗೊಳ್ಳಿ, ಏನಾದರೂ ಇಲ್ಲಿ ಇನ್ವೆಸ್ಟ್ ಮಾಡಿ, ಏನಕ್ಕೆ ಇಲ್ಲಿ ತೊಗೋತೀರಾ, ಜಮೀನ್ ಮೇಲೆ ಏನಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ತುಂಬ ಜನ ಸಜೆಸ್ಟ್ ಮಾಡಿದ್ರು. ಬಟ್ ಯಾರ ಮಾತು ಕೇಳಿಲ್ಲ. ಸೊ ಆ್ಯಕ್ಚುಲಿ ನಮ್ಮ ಇದ್ದಾರೆ, ನೀವೆಲ್ಲ ನೋಡಿರ್ತೀರ, ನನ್ನ ಕೋ-ಸಿಸ್ಟರ್ ಆಶಾ, ಅವರಂತೂ ಜಾಸ್ತಿನೇ ಹೇಳ್ತಾಯಿದ್ರು, ಬೇಡ ಕಣೋ ಏನಕ್ಕೆ ತೊಗೊಳ್ತೀಯ ಏನಕ್ಕೆ ಅಂತ. ಸೊ ಅವ್ರಿಗೆ ಯಾರ ಮಾತು ಕೇಳ್ದಲೇ ತೊಗೊಂಡು ಬಂದು ಇವತ್ತು ಮಾಡಿದ್ರು. ಇವಾಗ ನೋಡೋದಕ್ಕೆ ಖುಷಿ ಆಗುತ್ತೆ. ಖುಷಿ ಅನ್ನೋದಕ್ಕಿಂತ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಖಾಲಿ ಜಮೀನಲ್ಲಿ ತೆಂಗಿನ ಗಿಡನ ನೆಡೆಸಿ ಸೊ ಈ ಲೆವೆಲ್ಲಿಗೆ ಮಾಡಿದ್ದಾರೆ. ಇಲ್ಲಿ ಬಂದಾಗ ಎಳ್ನೀರು ಕುಡಿತೀವಿ, ಮತ್ತು ಮನೆಗೆ ತೆಂಗಿನಕಾಯಿ ಎತ್ಕೊಂಡು ಹೋಗ್ತೀನಿ. ಪ್ರತಿ ವಾರ ಬಂದಾಗ್ಲೂ ಎಳ್ನೀರನ್ನ ಹೊಡ್ಕೊಡ್ತಾರೆ. ಬಂದೆ ಹೊಡ್ಕೊಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ, ದುಡ್ಡು ಕೊಟ್ಟು ನಾವೇ ಹೊರ್ಗಡೆ ಕುಡಿತಾ ಇದ್ವಿ. ಸೊ ಇವಾಗ ನಮ್ಮ ಜಮೀನಿನ ನಮ್ಮ ಗಿಡದಲ್ಲಿ ನಾವು ಕಷ್ಟಪಟ್ಟು ಬೆಳೆದಿರೋ ಗಿಡದಲ್ಲಿ ಕುಡಿಯೋದು ತಿನ್ನೋದಿದೆಯಲ್ಲ, ಅದೊಂಥರ ಮಜಾನೇ ಬೇರೆ ಫ್ರೆಂಡ್ಸ್. ಸಿಕ್ಕಾಬಿಡ ಖುಷಿ ಆಗುತ್ತೆ. ತುಂಬ ನಾನು ನಿಜವಾಗ್ಲೂ ಎಷ್ಟು ಆಪೋಸ್ ಮಾಡಿದ್ದೀನಿ ಅಂದರೆ, ಸಖತ್ ಬೈತಾ ಇದ್ದೆ, ನಿನಗೆ ತಲೆ ಕೆಟ್ಟಿದ್ಯಾ, ಏನಕ್ಕೆ ಆ ಜಮೀನು ಹುಚ್ಚು ನಿನಗೆ ಮಾಡೋಕ್ಕೆ ಬರುತ್ತಾ. ಆಮೇಲೆ ಬೇರೆ ಏನೂ ಐಡಿಯಾಸ್ ಗೊತ್ತಿಲ್ಲ. ಸೊ ಐಡಿಯಾಸ್ ಗೊತ್ತಿಲ್ಲದೇ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಎಲ್ಲ ಗಿಡಗಳು ಈ ಲೆವೆಲಿಗೆ ಬಂದು ನಿಂತಿದೆ. ತುಂಬ ಜನನ ಒಂದು 4-5 ಜನನ ಬಂದು ಎಲ್ಲ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿ ಫ್ಯಾಮಿಲಿಯವ್ರ ಥರನೇ ನೋಡ್ಕೊಂಡ್ವಿ. ಇಲ್ಲಿ ಅವ್ರಿಗೇನೆ ಒಂದು ಮನೆ ಕೂಡ ಕಟ್ಸಿದ್ದೀವಿ, ಒಂದು ಡಬಲ್ ಬೆಡ್ರೂಮ್ ಮನೆಯೂ ಇದೆ. ಅವ್ರನ್ನ ಇಲ್ಲಿ ಇರಿಸಿದ್ವಿ, ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಟ್ಟರು ಅವ್ರಿಗೆ ಇರೋಕ್ಕೆ ಬರಲಿಲ್ಲ. ಸೊ ಇರೋಕ್ಕೆ ಬರಲಿಲ್ಲ ಅನ್ನೋದಕ್ಕಿಂತ ಎಲ್ಲ ಕಳ್ಳರು ಜಾಸ್ತಿ ಆಗೋದ್ರು. ಕಾಯಿ ಕಿತ್ತು ಮಾರೋದು, ಆಮೇಲೆ ಎಳ್ನೀರೆಲ್ಲ ಕಿತ್ಕೊಡೋದು, ಮನೆಯಲ್ಲಿ ಏನಾದರೂ ಮಿಷನರೀಸ್ ತಂದಿದ್ರೆ ಅದನ್ನು ಕೂಡ ತಗೊಂಡೋಗಿ ಎಲ್ಲ ಮಾರ್ಕೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ ಯಾರು ಬೇಡ ಅಂತ ಕಳಿಸಿ ನಾವೇ ವೀಕ್ಲಿ ಒನ್ಸ್ ಬಂದು ನೋಡ್ಕೊಳ್ತೀವಿ. ಏನಾದರೂ ಕೆಲಸ ಇದ್ದಾಗ ಬೇರೆ ಊರಿಂದ, ನಿಮಗೆ ಗೊತ್ತಲ್ಲ ಲೇಬರ್ ಕರ್ಕೊಂಡು ಬಂದು ಕೆಲಸ ಮಾಡಿಸೋದು ಎಷ್ಟು ಕಷ್ಟ ಅಂತ, ಏನಾದರೂ ಇದ್ದಾಗ ನನ್ನ ಹಸ್ಬೆಂಡು ಬೇರೆ ಊರು. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಮೇಯ್ನ್ ಥಿಂಗು ನೀರು, ಬಾವಿ ನೀರಿಂದೇ. ಇಲ್ಲಿ ನಮ್ಗೆ ಯಾವುದು ಚಾನಲ್ ಗೀನಲ್ ಏನಿಲ್ಲ, ಎಲ್ಲ ಬೋರ್ವೆಲ್ ತೆಗೆಸಿ ಮಾಡಿರೋದು. ಇಲ್ಲಿ ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ, 11 ಬಾವಿ ತೆಗ್ಸಿದ್ದೀವಿ, ಬೋರ್ನ ತೆಗ್ಸಿದ್ದೀವಿ, 11 ಬೋರು. ಅದರಲ್ಲಿ ಜಸ್ಟ್ 2 ಮಾತ್ರ ಇವಾಗ ಓಡ್ತಾ ಇದೆ. 2ರಲ್ಲಿ ನೀರು ಬರ್ತಾ ಇದೆ, 1ರಲ್ಲಂತೂ ಇನ್ನೂ ಫುಲ್ ಕಮ್ಮಿ ಆಗಿಬಿಟ್ಟಿದೆ. ಇವಾಗ ಬೇಸಿಗೆ ಅಂತೆ, ಅದಕ್ಕೆ ಕಮ್ಮಿ ಆಗ್ತಾ ಇದೆ. 11ರಲ್ಲಿ 9 ಬಾವಿ ಫೇಲ್ ಆಗಿದೆ. ಸುಮಾರು ದುಡ್ಡನ್ನ ಇದರಲ್ಲೇ ಕಳ್ಕೊಂಬಿಟ್ಟಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ, ಯಾಕೋ ಗೊತ್ತಿಲ್ಲ, ನಮಗೆ ನೀರಿನ ಭಾಗ್ಯ ಕಮ್ಮಿ ಅಂತ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ. ನೀರಿಂದು ಒಂದು ಸಮಸ್ಯೆ ಇದೆ. ಹಾಗಾಗಿ ನೀರು ಚೆನ್ನಾಗಿದ್ದರೆ ಇನ್ನು ಬೇರೆ ಬೇರೆ ಗಿಡಗಳನ್ನ ಸ್ವಲ್ಪ ಸೆಂಟ್ರಲ್ಲೆಲ್ಲ ಹಾಕ್ಸ್ಬೋದಾಗಿತ್ತು ಅಂತ ಹೇಳ್ತಿರ್ತಾರೆ. ಗೊತ್ತಿಲ್ಲ, ಮಾಡಿಸೋಣ ಅಂತ ಇದ್ದೀವಿ. ಇದೊಂದು ಪುಟ್ಟ ಜಾಗ ನಿಮಗೆ ತೋರಿಸ್ಬೇಕು ಅಂತ ತುಂಬ ದಿನದ ಹಿಂದೆನೇ ಅಂದ್ಕೊಳ್ತಾ ಇದ್ದೆ. ಬಟ್ ಅವರು ಯಾಕೋ ಮನ್ಸು ಮಾಡಿರಲಿಲ್ಲ. ಹೋದಾಗೆಲ್ಲ ಹೇಳ್ತಾ ಇದ್ದೆ, ವಿಡಿಯೋ ಮಾಡ್ಕೊಳ್ತೀನಿ ನಾನು, ಹಾಕ್ತೀನಿ ಅಂತ. ಬೇಡ ಇರು ನೋಡೋಣ, ಬೇಡ ಅಂತ ಹೇಳ್ತಾಯಿದ್ರು. ಮನ್ಸು ಮಾಡಿರಲಿಲ್ಲ. ಇವತ್ತು ನೆನ್ನೆ ಎಲ್ಲ ಕೇಳ್ತಾ ಇದ್ದೆ, ಸೊ ಈ ಥರ ವೀಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೀನಿ, ನಾಳೆ ಊರಿಗೆ ಹೋದಾಗ
ಸೊ ಮಾಡ್ಕೊಳ್ಳ ಅಂತ ಆಯಿತು ಅಂತ ಏನೋ ಒಂದೇ ಮನಸ್ಸಲ್ಲಿ ಓಕೆ ಅಂದರು. ಗೊತ್ತಿಲ್ಲ ಅವ್ರಿಗೆ ಯಾಕೆ ಇಷ್ಟ ಇಲ್ವೋ ಏನೋ ಅವ್ರಿಗೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕೆಲವೊಂದು ತೋರಿಸ್ಕೊಳ್ಳೋದು ಈ ಆಡಂಬರ ಅದೆಲ್ಲ ನನ್ನ ಹಸ್ಬೆಂಡಿಗೆ ಇಷ್ಟ ಆಗಲ್ಲ. ಯಾವ ಥರ ಇರಬೇಕು ಅಂದರೆ ಹೇಳ್ತಿರ್ತಾರೆ ಯಾವಾಗ್ಲೂ, ಎಲೆ ಮರ ಕಾಯಿ ಥರ ಇರಬೇಕು, ಎಲ್ಲ ತೋರಿಸ್ಕೊಳ್ಳೋದು ಬಿಲ್ಡಪ್ ಎಲ್ಲ ಬೇಡ, ತೋರಿಸ್ಬಾರ್ದು ಅಂತ. ಸೊ ನನಗೆ ಇಷ್ಟ. ಯಾಕೆ ಅಂದರೆ ನಾನು ಪ್ರತಿಯೊಂದೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನೊಂದು ಸಣ್ಣ ಡ್ರೆಸ್ ತೊಗೊಳ್ಳಿ, ಮನೆಗೊಂದು ಸಣ್ಣ ಥಿಂಗ್ ತೊಗೊಳ್ಳಿ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂದಮೇಲೆ ಇದನ್ನು ತೋರಿಸೋದ್ರಲ್ಲಿ ಏನು ತಪ್ಪು ಅಂತ ನನಗನ್ನಿಸ್ತು. ಯಾವ ತಪ್ಪು ಅಂತ ನನಗೆ ಕಾಣಿಸ್ಲಿಲ್ಲ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಮ್ಮ ಜಾಗ. ನಾನು ಈಗ ನಿಂತ್ಕೊಂಡಿದ್ದೀನಲ್ಲ, ಇದು ಫುಲ್ಲು ಇಷ್ಟಿದೆ. ಇಷ್ಟು ಜಾಗದಲ್ಲಿ ತೆಂಗಿನ ಗಿಡ ಹಾಕಿದ್ದೀವಿ. ಈಗ ಖುಷಿ ಆಗತ್ತೆ. ಇವಾಗ ಸೊ ಕಳ್ಳರು ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಎಳ್ನೀರೆಲ್ಲ ಕೀಳೋದು, ಮತ್ತು ಎಲ್ಲ ಬೇರೆ ಬೇರೆ ದನ ಹಸುಗಳು ಆಮೇಲೆ ಕುರಿ ಎಲ್ಲ ಬಿಟ್ಟು ಇಲ್ಲಿ ಸಣ್ಣ ಸಣ್ಣ ಗಿಡಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ತಿನ್ಸೋದು, ಈ ಥರ ಮಾಡ್ತಾ ಇದ್ರಲ್ಲ. ಹಂಗಾಗಿ CCTV ತೊಗೊಂಡು ಬಂದಿದ್ದಾರೆ. ಇವತ್ತು ಇನ್ಸ್ಟಾಲ್ ಮಾಡಿದ್ದಾರೆ. CCTVನ ತೋರಿಸ್ತೀನಿ. ಆ CCTV ನಿಜವಾಗ್ಲೂ ಮಾತಾಡೋ CCTV ಅಂತಲೇ ಚೆನ್ನಾಗಿದೆ ಅದು. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಅದನ್ನೆಲ್ಲ ನಾನು ನನ್ನ ಹಸ್ಬೆಂಡ್ ಹತ್ರನೇ ನಿಮಗೆ ಹೇಳಿಸ್ತೀನಿ. ಯಾವ ಥರ ಇದೆ ಏನು ಎಲ್ಲ ಡೀಟೇಲ್ಸು ಅವ್ರ ಹತ್ರನೇ ಕೇಳೋಣ ಬನ್ನಿ. ನೋಡಿ, ಇದು CCTV ಹಳ್ಳಿಗಳಲ್ಲಿ ಹಾಕೋದಕ್ಕೆ. CCTVಗೆ ಮೇಯ್ನ್ ಬೇಕಾಗಿರೋದು ಕರೆಂಟು. ಆದರೆ ಕರೆಂಟ್ ಸಿಗಲ್ಲ ಅಂತ ಈಗ ಒಂದು ಹೊಸ ಟೆಕ್ನಾಲಜಿಯಿಂದ ಆಲ್ಮೋಸ್ಟ್ ವರ್ಷದಿಂದ ಮೇಲೆ ನಡೀತಾ ಇದೆ. ಅದು ಸೋಲಾರ್ CCTV ಅಂತ. ನೋಡಿ, ಇದು ಸೋಲಾರ್ ಪ್ಯಾನಲ್ ಹಾಕಿದ್ದೀನಿ ಮೇಲ್ ಸೈಡು. ನಾನು ಮರದ ಮೇಲೆ ನಿಂತಿದ್ದೀನಿ, ಹಂಗಾಗಿ ತೆಗಿಯೋಕ್ಕಾಗ್ತಾಯಿಲ್ಲ. ಸೋಲಾರ್ ಪ್ಯಾನಲ್ಲು 7 ವ್ಯಾಟ್ಸಿಂದು. ಇದು ಕನೆಕ್ಷನ್ನು. ಇದು ಏನು ಮಹಾನ್ ಇದಿಲ್ಲ, ಆರಾಮಾಗಿ ಮ್ಯಾನ್ಯುವಲಿ ಯೂಸರ್ ಫ್ರೆಂಡ್ಲಿಯಾಗಿ ಜಸ್ಟ್ ಕನೆಕ್ಷನ್ ಕೊಟ್ಕೊಳ್ಳೋದಷ್ಟೇ. ಇದಕ್ಕೆ ಪ್ಲಗಿನ್ ಮಾಡಿ ಮೊಬೈಲ್ನಲ್ಲಿ ಕನೆಕ್ಟ್ ಮಾಡ್ಬೋದು. ಎರಡನೇದು, ಇದಕ್ಕೆ ಮೆಮೊರಿ ಚಿಪ್ ಹಾಕಿದ್ರೆ ಇದು ರೆಕಾರ್ಡಿಂಗ್ ಮಾಡುತ್ತೆ. ಮೋಷನ್ ಸೆನ್ಸರು ಮತ್ತು ಆಡಿಯೋ ವಿಡಿಯೋ ಎರಡೂ ಇದೆ. ಯಾರಾದರೂ ಬಂದರೆ ನಾವು ಮಾತಾಡ್ಬೋದು. ಇದಕ್ಕೆ ಸಿಮ್ ಹಾಕ್ತೀವಿ. ಸಿಮ್ ಹಾಕಿ ಮೆಮೊರಿ ಚಿಪ್ಪು ಹಾಕೋದ್ರಿಂದ ಮೆಮೊರಿ ಚಿಪ್ಪಿಂದ ರೆಕಾರ್ಡ್ ಆಗಿರೋದನ್ನ ನಾವು ನೋಡ್ಬೋದು. ಯಾರಾದರೂ ಮೋಷನ್ ಸೆನ್ಸರ್ ಬಂದಾಗ ನಮಗೆ ಇಮ್ಮಿಡಿಯೇಟಾಗಿ ಮೆಸೇಜ್ ಬರುತ್ತೆ. ಅದನ್ನು ನಾನು ಕೆಳಗಡೆಗೆ ತೋರಿಸ್ತೀನಿ. ಅದು ಬಂದಾಗ ಯಾವ ರೀತಿ ಮೆಸೇಜ್ ಬರುತ್ತೆ, ಯಾವ ರೀತಿ ನಾವು ವ್ಯೂ ಮಾಡ್ಬೋದು ಅಂತ. ಸದ್ಯಕ್ಕೆ ಇದು ಮರದ ಮೇಲೆ ನಿಂತಿರೋದ್ರಿಂದ ನಾನು ಇಷ್ಟು ವಿಡಿಯೋ ಮಾಡಿದ್ದೀನಿ ಇದರಲ್ಲಿ. ಇವಾಗ ಈ ಲೈಟ್ ಹಾಕಿದಾರಲ್ಲ, ಲೈಟ್ ಏನೋ ಕವರ್ ಆಗ್ತಾ ಇದೆಯಂತೆ. ಸೊ ಅದಕ್ಕೆ ಇದನ್ನ ಇವಾಗ ಬಿಚ್ಚಿ ಈ ಕಡೆ ಚೇಂಜ್ ಮಾಡ್ತಾ ಇದ್ದಾರೆ. ಅದನ್ನು ಬಿಚ್ಚೇ ಬಿಡ್ತೀವಿ. ಹೌದಾ, ತೆಗಿತೀರಾ? ಆಮೇಲೆ ಆ ಲೈಟ್ ಯಾವ ಕಡೆ ಹಾಕ್ತೀರಾ? ಲೈಟ್ ಅದಕ್ಕೆ ಸ್ಕೂಲ್ ಡ್ರೈವರ್ ತಗೊಂಡು ಹಾಂ ಓಲ್ಡ್ರು ಐತೆ ನೋಡ, ಬಲ್ಪ್ ಹಿಂಗೆ ಕೆಳಗಷ್ಟೇ. ಹಾಂ, ನೋಡಿ ಫ್ರೆಂಡ್ಸ್, ಈ ಥರ ಸೌಂಡ್ ಮಾಡುತ್ತೆ. ಯಾರಾದರೂ ಮೂಮೆಂಟ್ಸ್ ಆದರೆ, ಯಾರಾದರೂ ಜನ ಬಂದರೆ ಅದೇನೇ ಸೌಂಡ್ ಮಾಡ್ತಾ ಇರುತ್ತೆ ಈ ಥರ. ಇದು ಇಲ್ಲಿ ಮನೆ ಹತ್ರದಲ್ಲಿ ಒಂದು ಹಾಕಿದ್ದೀವಿ. ಹಾಂ ನೋಡಿ, ಇಲ್ಲಿ ನನ್ನ ಮಗ ಬಂದ ನಿಮಗೆ ತೋರ್ಸೋಕ್ಕೆ ಅಂತ. ಸೊ ಅದು ಮೂಮೆಂಟ್ ಆಗ್ತಾ, ಯಾರಾದರೂ ಮೂಮೆಂಟ್ ಆದರೆ ಸಾಕು ಈ ಥರ ಸೌಂಡ್ ಮಾಡುತ್ತೆ ಅದು. ನೋಡಿ ಈ ಥರ. ಅವಾಗ ನಮ್ಗೆ ಇಮಿಡಿಯೇಟಾಗಿ ಫೋನಿಗೆ, ನನ್ನ ಹಸ್ಬೆಂಡ್ ಫೋನಿಗೆ ಹಾಕ್ಕೊಂಡಿದ್ದಾರಲ್ವಾ, ಫೋನಿಗೆ ಮೆಸೇಜ್ ಬರುತ್ತೆ ಈ ಥರ ಯಾರಾದರೂ ಬಂದಿದ್ದಾರೆ ಅಂತ. ಆಮೇಲೆ ಇದು ವಿಡಿಯೋ ಕೂಡ, ಆಡಿಯೋ ಕೂಡ ಬರುತ್ತೆ ನೋಡಿ. ರೊಟೇಟ್ ಆಗತ್ತೆ, ಫುಲ್ಲು ರೌಂಡ್ ತಿರುಗತ್ತೆ. ಚೆನ್ನಾಗಿದೆ. ಇದು ರೀಸೆಂಟಾಗಿ ಬಂದಿರೋದಂತೆ ಕ್ಯಾಮ್ರಾ CCTV. ಇದನ್ನು ನಮ್ಮ ಮನೇಲಿ ಇವಾಗ 2 ತೊಗೊಂಡಿದ್ದೀವಿ. ಒಂದು ಮನೆ ಹತ್ರ ಹಾಕಿದ್ದೀವಿ, ಇನ್ನೊಂದು ಕೆಳಗಡೆ ಯಾವಾಗಲೇ ತೋರಿಸಿದ್ನಲ್ಲ, ಸೊ ಅದೊಂದು ನೋಡಿ. ಈ ಥರ ಕ್ಯಾಮ್ರಾ ಈ ಥರ ಓಕೆ. ಹಾಂ ನೋಡಿ, ಅಕಸ್ಮಾತ್ ಯಾರಾದರೂ ಬಂದಿದ್ರೆ ಈ ಥರ ಫೋನಿಂದನೇ ಇದು ಮಾಡ್ಬೋದು ನೋಡಿ. ಕೇಳಿಸ್ಕೊಳ್ಬೋದು ಫೋನಿಂದನೇ, ನೀವು ಯಾರು, ಯಾಕೆ ಬಂದಿದ್ದೀರಾ ಅಂತ ಕೇಳ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು.
ಇದು ಯೂಸ್ ಆಗುತ್ತೆ ಯಾರಿಗಾದರೂ. ಈಗ ಅದು ಜಮೀನ್ ಹತ್ರ ಯಾರು ನಮ್ಮ ಥರನೇ ದೂರ ಇದ್ದು ಜಮೀನಲ್ಲಿ ಯಾರು ಇಲ್ಲ ನೋಡ್ಕೊಳ್ಳೋರು ಅಂದಾಗ ಇದನ್ನು ಹಾಕ್ಸ್ಕೊಳ್ಬೋದು. ಸೊ ಅದಕ್ಕೆ ನನ್ನ ಹಸ್ಬೆಂಡು ಇದನ್ನು ಹಾಕ್ಸಿದ್ದಾರೆ. ಹೋಗಿದ್ದಕ್ಕೆ ಅಲ್ಲಿ ರೆಕಾರ್ಡ್ ಅಂತ ಓದಿಯಲ್ಲ, ಅದಕ್ಕೋಸ್ಕರನೇ ಈಗ ಅದು ಬಂದು ನನಗೆ ಮೆಸೇಜ್ ಬಂತು, ಈ ಥರ ಬರುತ್ತಲ್ಲಿ ಏನು ಅಂತ. ಯಾರಾದರೂ ಮೂಮೆಂಟ್ ಆದರೆ ಅಲ್ಲಿ ಬಂದು ನನಗೆ ಮೆಸೇಜ್ ಬಂತು. ಈಗ 5:44 ಬಂತು, ಈ ಥರ ಮೆಸೇಜ್ ಬಂದಿದೆ. ಇದು ನಾನು ನೋಡೋದಾದರೆ ನಾನು ನೋಡ್ಬೋದು, ಬರುತ್ತೆ. ಇದು ಬಂದಿರೋದು ನನಗೆ ಓಕೆ. ಈ ಥರ ಮೊದಲು ಇದೆಲ್ಲ ದೊಡ್ಡ ದೊಡ್ಡ ಗುಚ್ಚಿ ಥರ ಎಲ್ಲ ಇತ್ತು ಸೆಂಟ್ರಲ್ಲಿ. ಇವಾಗೆಲ್ಲ JCPನಲ್ಲಿ ಒಂದು ಸಮ ಮಾಡಿಸಿದ್ದಾರೆ. ಇದೆಲ್ಲ ಬಂಡೆಲ್ಲ ಬೇಡ ಅಂತ, ಸಿಕ್ಕಾಬಟ್ಟೆ ಗಿಡಗಳು ಬೆಳೆದಿತ್ತು, ನೋಡೋದಕ್ಕೇ ಆಗ್ತಾ ಇರಲಿಲ್ಲ. ಇವಾಗೆಲ್ಲ ಕ್ಲೀನ್ ಮಾಡಿಸಿ ಈಗ ಇಲ್ಲಿಗೆ ನಿಂಬೆ ಗಿಡ ಮತ್ತು ಯಾವುದು ನುಗ್ಗೆಕಾಯಿದು ಗಿಡ ಎಲ್ಲ ಹಾಕಬೇಕು ಅಂತ ರೆಡಿ ಮಾಡ್ತಾ ಇದ್ದಾರೆ. ಈ ಥರ ಇದೆ. ಎಳ್ನೀರು ಕೀಳ್ತಾ ಇದ್ದಾರೆ ಕುಡಿಯೋದಕ್ಕೆ ಅಂತ. ನಮ್ಮ ತೋಟದಲ್ಲೇ ಫ್ರೆಶ್ಶಾಗಿ ಎಳ್ನೀರು ಕುಡಿಯೋದು ಮಜಾನೇ ಬೇರೆ ಫ್ರೆಂಡ್ಸ್, ನಿಜವಾಗ್ಲೂ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ. ಇದು ನನ್ನ ಹಸ್ಬೆಂಡ್ ಡ್ರೆಸ್ಸು. ಬಂದ ತಕ್ಷಣ ಇಲ್ಲಿಗೆ ಇಲ್ಲೊಂದು 2 ಜೊತೆ ಬಟ್ಟೆ ಇಟ್ಬಿಟ್ಟಿದ್ದಾರೆ, ಚೇಂಜ್ ಮಾಡ್ಕೊಳ್ತಾರೆ. ಆಮೇಲೆ ಇದೊಂದು ಗಂಬೂಟ್ ಬೇರೆ, ಈ ಅವತಾರ. ನೋಡಿ ಚೆನ್ನಾಗಿಲ್ಲ, ಇದ್ರಲ್ಲಿ ಕುಡಿ. ಸಕ್ಕತ್ತಾಗಿದೆ. ಫ್ರೆಶ್ಶಾಗಿ ಎಳ್ನೀರು ಕುಡಿತಾ ಇದ್ದೀವಿ. ಈಗ ಟೈಮ್ ಬಂದು ಒಂದು 5:30 ಆಗಿದೆ. ಸಕ್ಕತ್ತಾಗಿದೆ. ನಮ್ಮ ತೋಟದ ಎಳ್ನೀರು ಕುಡಿತಾರೆ ಮಜಾನೇ ಬೇರೆ ಅಲ್ವಾ ಫ್ರೆಂಡ್ಸ್. ನೋಡಿ ಆ ಚೋಟುಗೆ ಇದನ್ನು ತಿನ್ಸಕ್ಕೆ ಹೋಗಿದ್ದಾನೆ, ಗಂಜಿನ ಬಂಬ್ಲು. ಮಕ್ಕಳು ಎಳ್ನೀರು ಕುಡಿತಾ ಇದ್ದಾರೆ. ಹಸ್ಬೆಂಡು ನಮಗೆಲ್ಲ ಹೊಡ್ಕೊಡ್ತಾ ಇದ್ದಾರೆ. ನಾನಂತೂ ಕುಡ್ದೆ. 30 ರಿಂದ 40 ರೂಪಾಯಿ ಕೊಡಬೇಕು ಹೊರಗಡೆ ಎಳ್ನೀರು ಫ್ರೆಶ್ಶಾಗಿ ಕುಡಿಬೇಕು ಅಂದರೆ. ಅದು ಈ ಥರ ಕಿತ್ತು 1-2 ದಿನ 3 ದಿನ ಆಗಿರುತ್ತೆ. ಆದರೆ ನಾವು ಫ್ರೆಶ್ಶಾಗಿ ಕುಡಿತಾ ಇದ್ದೀವಿ. ಫುಲ್ಲು ಸುಸ್ತಾಯಿತು. ಅದಕ್ಕೆ ನೋಡಿ ಗಂಜಿ ತಿನ್ನು. ದಿಶಾಂತು 2 ಮಂತ್ಸ್ ಆಗಿತ್ತು ಇಲ್ಲಿ ಬಂದೇ ಇಲ್ಲ. ಅವನಂತೂ ಫುಲ್ ಬ್ಯುಸಿ. ಇವತ್ತು ಬಂದಿದ್ದಾನೆ. ಈಗ ಎಳ್ನೀರೆಲ್ಲ ಕುಡಿದು ಮುಗೀತು. ಸೊ ಮನೆ ಕಡೆ ಹೊರಟಿದ್ದೀವಿ. ಚೆನ್ನಾಗಿತ್ತು ಈ ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನನಗೆ ಚೆನ್ನಾಗಿದೆಯಾ ಅಂತ. ನಮ್ಮ ಪುಟ್ಟ ಜಾಗ ಹೇಗನ್ನಿಸ್ತು ಅಂತ ಹೇಳಿ. ಸೊ ಇನ್ನೂ ಸ್ವಲ್ಪ ಡೆವಲಪ್ ಮಾಡಬೇಕು. ಟೈಮು ಇವಾಗ ಕೂಡ ಬಂದಿದೆ ಇದಕ್ಕೆ, ಇವಾಗ ಮಾಡ್ತಾ ಇದ್ದೀವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ಬಾಯ್.